ಹಾಡುಗಳು ನಮ್ಮ ಬಾಯೊಳಗೆ ಸಲೀಸಾಗಿ ಬರಲಿಕ್ಕೆ ಸಲೀಸಾದ ಶಬ್ದ ಸಾಹಿತ್ಯ ಅಲ್ಲ ಅಲ್ಲ ಪ್ರಸನ್ನ ಅವ್ರದ್ದು. ವೆಂಕಟದಾಸರು. ಯಾಕಂದ್ರೆ ಅವರ ಒಂದು ಜನಪ್ರಿಯ ಒಂದು ಕೀರ್ತನೆ ಎಂಥ ಶ್ರೀಮಂತನಂತಾನೋ ಹೌದು. ತಮ್ಮ ಒಂದು ಗಾಯನದಲ್ಲಿ ವಿಶ್ವ ಪ್ರಸಿದ್ಧಿ ಆಗೋಯ್ತು. ಪ್ರಸಿದ್ಧಿ ಯಾವುದೇ ದೇಶಕ್ಕೆ ಹೋಗ್ಲಿ ನಿಮಗೆ ಹಾಡ್ರಿ ಹಾಡ್ರಿ ಅಂತ ಹೌದು, ಡಿಮ್ಯಾಂಡ್ ಹೌದು, ಮಾಡ್ತಾರೆ. ಒಂದ್ 2 ಸಾಲು ಸರ್ ನಮ್ಗ್ ಸಲುವಾಗಿ. ಅದರೊಳಗೆ ಶ್ರೀಮಂತ ಪೇಶ್ವೆ ತನ್ನ ಆಳಿನ ಕೊಟ್ಟು ಕಳಿಸಿರ್ತಾರೆ, ಬಂದು ಭೇಟಿ ಆಗ್ರಿ ಅಂತ ಹೇಳಿದಾಗ ಅವ ಕರ್ಲಿಕ್ಕೆ ಬಂದಾಗ ಇವರು ವಿಷ್ಣು ಸಹಸ್ರನಾಮದಿಂದನೇ ಅರ್ಚನೆ ಮಾಡ್ತಾ ಇರ್ತಾರೆ. ಅವ ನಮ್ಮ ಪೇಶ್ವೆ ಸಾಹೇಬ್ರು ನಿಮ್ಮನ್ನು ಭೇಟಿ ಆಗ್ಬೇಕಂತಾರೆ ಬರ್ರಿ ಅಂತಂದಾಗ ಅವ್ರು ಹೇಳ್ತಾರೆ ಈ ಪೇಶ್ವೆ ಬಿಟ್ಟರೆ ಆ ಪೇಶ್ವೆನ ಹತ್ರ ಬರ್ತೀನಿ ಅಂತ ಹೇಳ್ತಾರೆ. ಅವಂಗ ಅದು ಅರ್ಥ ಆಗೋದಿಲ್ಲ. ಹೋಗಿ ಅವ್ರ ಪೇಶ್ವೆ ಬೇರೆ ಇದ್ದಾನಂತ್ರಿ ಬಿಟ್ಟು ಬರ್ತಾರಂತ್ರಿ. ಅವರು ನೋಡ್ಬೇಕು ಇವ್ರು ನೋಡೇ ಬಿಡ್ಬೇಕಂತ ಇಂಟ್ರೆಸ್ಟ್ ತೊಗೊಂಡು ತನ್ನ ಪರ್ಸನಲ್ ಸೆಕ್ರೆಟರಿನ ಕೊಟ್ಟು ಕಳಿಸ್ತಾರೆ. ಆ ಪರ್ಸನಲ್ ಸೆಕ್ರೆಟರಿ ಬ್ರಾಹ್ಮಣ ಭಾರಿ ಬುದ್ಧಿವಂತಿದ್ದ, ಅವಾಗಲೇ ಸ್ಟೆನೋಗ್ರಾಫರ್ ಕೆಲಸ ಮಾಡ್ತಿದ್ದ. ನಾವು ಪೇಶ್ವೆ ಸಾಹೇಬ್ರು ಏನು ಹೇಳ್ತಾರೆ ಅಲ್ಲಿದಲ್ಲೇ ವೇಗವಾಗಿ ಬರೆದು ಕೊಟ್ಟು ಬಿಡ್ತಿದ್ದ. ಅವನು ವೇಗವಾಗಿ ಬರೆಯೋದನ್ನ ಮೆಚ್ಚಿ ಅವಾಗ ಬಂಗಾರದ ಪೆನ್ ಕೊಟ್ಟಿದ್ರು. ಅವ ಕಿವಿಯಲ್ಲಿ ಇಟ್ಕೊಂಡು ಇಡ್ತಿದ್ದ. ಅವ ಕರ್ಲಿಕ್ಕೆ ಬಂದು ನಮ್ಮ ಪೇಶ್ವೆ ಸಾಹೇಬ್ರು ಕರೀತಾರೆ ಬರ್ರಿ. ಅವ್ರು ಹೇಳಿದ್ರು ಬರ್ತೀನಿ, ಆದ್ರೆ ನನ್ನ ಕಿವಿ ಒಳಗೆ ಇಟ್ಟಿಲ್ಲ ಅದು ಏನು ಅಂತ ಕೇಳಿದ್ರು. ಇದು ಬಂಗಾರದ ಪೆನ್ನು, ನನ್ನಷ್ಟು ವೇಗವಾಗಿ ಬರೆಯೋರು ಪ್ರಪಂಚದೊಳಗೆ ಯಾರೂ ಇಲ್ಲ ಅಂತ ತಿಳ್ಕೊಂಡು ಬಹುಮಾನ ಅಂತ ಕೊಟ್ಟಾರೆ ಅಂತ ಹೇಳಿ ಸುಮ್ಮನೆ ಕೂಡ್ಲಿಲ್ಲವ. ನೀವು ಒಂದು ಅಂತ ಹಾಡಿದ್ರೆ ಹೇಳ್ರಿ ನಾ ಬರೆದು ಕೊಡ್ತೀನಿ ಅಂತಂದ. ಬಾ ಹಂಗಾರೆ ಕೂಡಂತ ಅವಾಗ ಈ ರಚನೆ ಮಾಡಿದಂಥ ಈ ಹಾಡು ಹೆಂಗದಂತಂದ್ರೆ ನಿಮ್ಮ ಶ್ರೀಮಂತ ಏನು ನಮ್ಮ ಶ್ರೀಮಂತ ಎಂತ ಇದ್ದಾನ ಅಂತ ಹೇಳ್ತಾರೆ. ಭಗವಂತನೇ ಶ್ರೀಮಂತ ಅವ್ರಿಗೆ ಹೇಳ್ತಾರೆ. ಎಂಥ ಶ್ರೀಮಂತನಂತನು ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತನು ಬೊಮ್ಮನು ಹೆಮ್ಮಗ ಮಮ್ಮ ಮೃಡಮ್ಮರಿ ಮಮ್ಮ ಶಚಿಮ್ಮ ಸ್ವರಮ್ಮ ಪರಮ್ಮ ಅಮ್ಮರು ಸಮೂಹ ನಿಮ್ಮಣ್ಣು ಗಮ್ಮರು ನಮ್ಮ ಪರಮ್ಮ ಮಹಿಮ್ಮ ಎಂಥ ಶ್ರೀಮಂತನಂತನು ಅಂಗರು ಹೆಂಗಳ ಅಂಗನಂತಗಡ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗರದಂಗುಟ ಸಂಗದ ಜಗದ ಅಘಂಗಳ ಹಿಂಗಿ ಪಳಾಂಗ ಪನ್ನಗ ಶಯನ್ನ ಮಹೋನ್ನತ ಪನ್ನಗ ವರವ ಹನ್ನರ ತುನ್ನ ಭವಾನ್ನ ಸುಖೋನ್ನತ ತದನ್ನಗರನ್ನಿಜ ನಿನ್ನೆದುರಿನ್ಯಾರಿನ್ನೊಡೆಯನ್ನೇ ಎಂಥ ಶ್ರೀಮಂತನಂತನು. ಈ ರೀತಿ ಹಾಡು ಕನ್ಫ್ಯೂಸ್ ಆಗಿ ಹೋಗ್ತದೆ ಇದು ಅಲ್ಲ. ಆ ಶಬ್ದಗಳನ್ನ ಕೇಳಿಸ್ಕೊಳ್ಳುವಂತ ಒಂದು ಸಮಯವೂ ಕೂಡ ಸಿಗೋದಿಲ್ಲ, ಅಷ್ಟು ಹಾಡು ಅದ್ಭುತವಾಗಿ ಬಂದಿರುವಂತದ್ದು. ಅಂದ್ರೆ ಅವನ ಪರಿವಾರನ್ನ ಇಲ್ಲಿ ವರ್ಣನೆ ಮಾಡ್ತಾರೆ. ಅದು ಹೇಳ್ಕೋತ 2 ದಿವಸ ಆಗ್ತದೆ. ಅದು ಒಂದು ಪಲ್ಲವಿ ಅಷ್ಟೇ ಹೇಳ್ಬಿಡ್ತೀನಿ. ಬೊಮ್ಮನು ಹೆಮ್ಮಗ, ಬ್ರಹ್ಮದೇವರು ಅವನ ಹೊಟ್ಟೆಯಿಂದ ಹುಟ್ಟಿದಕ್ಕೆ ಅವ ಹೆಮ್ಮಗ, ದೊಡ್ಡ ಮಗ. ಇನ್ನೊಬ್ಬ ಮೊಮ್ಮಗ ಅಂದ್ರೆ ಮಹಾರುದ್ರ ದೇವರು, ಕೈಲಾಸಪತಿಯಾದ ಶಿವ ಅವರ ಮೊಮ್ಮಗ. ಬೊಮ್ಮನು ಹೆಮ್ಮಗ, ಮೊಮ್ಮ ಮೃಡಮ್ಮರಿ ಅಂದ್ರೆ ಮಹಾರುದ್ರ ದೇವರು. ಮೊಮ್ಮ ಶಚಿಮ್ಮ ಸ್ವರಮ್ಮ ಪರಮ್ಮ, ಕಾಮ ಇಂದ್ರ ಕಾಮಾದಿ ದೇವತೆಗಳಿಂದ ವಂದನ ಆದವನು. ಬೊಮ್ಮ ಶಚಿಮ್ಮ ಸ್ವರಮ್ಮ. ಅಮ್ಮರು ಅಂದ್ರೆ ದೇವತೆಗಳ ಸಮೂಹ, ಅಮ್ಮರು ಸಮೂಹ. ನಿಮ್ಮಣ್ಣುಗಮ್ಮರು ನಿನ್ನ ಬಳಗದವರು, ನಿಮ್ಮಣ್ಣುಗಮ್ಮರು ನಮ್ಮ ಪರಮ್ಮ ಮಹಿಮ್ಮ ಅಂತ ತಿಳ್ಕೊಂಡು ನಿಂಗೆ ವರ್ಣನೆ ಮಾಡಿ ಹಾಗೆ ಹೇಳ್ತಾ ಹೋದ್ರೆ ಭಾಳ ಆಗ್ತದೆ. ಅದ್ರ ಬಗ್ಗೆ ಎಷ್ಟೋ ಜನ ದೊಡ್ಡ ಕನ್ನಡ ಪಂಡಿತರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಫಲಿಮಾರ ಸ್ವಾಮಿಗಳು ವಿದ್ಯಾಧೀಶರು ಹಾಡಿನ ಮೇಲೆ ಇದನ್ನು ಮಾಡ್ತಾರೆ, ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ರಿಸರ್ಚ್ ನಡೆದ ಪ್ರಸನ್ನ ವೆಂಕಟದಾಸರ ಕೃತಿಗಳ ಬಗ್ಗೆ ಸಂಶೋಧನೆ ಕೂಡ ನಡೆದ. ಮನೆ ಯಾವುದೋ ಒಂದು ಊರಾಗ ಅದನ್ನು ಸಂಪೂರ್ಣವಾಗಿ ಅವರು ಹೊಸ ಕೃತಿಗಳನ್ನು ಹೊರಗೆ ತೊಗೊಂಡು ಬಂದು ಜಗತ್ತಿಗೆ ಪುಸ್ತಕ ರೂಪದಿಂದ ಅದರ ಹಾಡುಗಳನ್ನು ಪುಸ್ತಕ ಪ್ರಿಂಟ್ ಮಾಡಿಸಿ ಅವನು ಅಪ್ರಕಟಿತ ಹಾಡುಗಳನ್ನು ಪ್ರಕಟಣೆ ಮಾಡಿ ಜನರೊಳಗೆ ತರ್ತಾ ಇದ್ದವರು ನಮ್ಮ ವಂಶಸ್ತ್ರ ಅಂತ ಡಾಕ್ಟರ್ ಸುಭಾಷ್ ಕಾಕಂಡ್ಕಿ ಹಾಗೂ ರೇಖಾ ಕಾಕಂಡ್ಕಿ. ಅವ್ರು ತುಂಬ ಫೇಮಸ್, ಅದ್ಭುತ ಕಾದಂಬರಿಗಾರ್ತಿ, ಲೇಖಕಿ. ಅವರು ಸೇರ್ಕೊಂಡು ಅವ್ರ ಹಾಡುಗಳನ್ನ ಹೊರತು ಅದರೊಳಗೆ ಇದು ಒಂದು. ಆಮೇಲೆ ಒಂದು ಸಿನಿಮಾ ಕೂಡ ಬಂತು ಅವರು, ಅವರಲ್ಲಿ 7 ಹಾಡುಗಳನ್ನು ನನ್ನ ಕಡೆಯಿಂದ ಹಾಡ್ತಾರೆ. ಹೀಗಾಗಿ ಪ್ರಸನ್ನ ವೆಂಕಟದಾಸರ ನಮ್ಮ ಸಂಶೋಧನಾ ಕಾಲಕ್ಕೆ 116, 160 ರುದ್ರದೇವರ ಹಾಡುಗಳು, ಬರೀ ಶಿವನ ಹಾಡುಗಳು ಸಿಕ್ಕವು. ಈ ರೀತಿ ಸಂಶೋಧನಾ ಕಾರ್ಯಕ್ರಮ ಎಲ್ಲ ನಡೀತು.